ಈ ಮೂಡ ಸೈಟ್ ಹಗರಣ ಇದೆಯಲ್ಲ, ಮತ್ತೊಮ್ಮೆ ಹೇಳ್ತೀನಿ, ಭಾಳ ಸುಲಭವಾಗಿ ನಿಮಗೆ ಅರ್ಥ ಆಗೋದಿದ್ದರೆ, ಹೊರ ಪ್ರದೇಶದ ಒಂದೊಂದು ಜಾಗ ಇರುತ್ತೆ, ಹೊರಭಾಗದಲ್ಲಿ ಒಂದು ಜಾಗ ಇರುತ್ತೆ. ಅದನ್ನು ಮೂಡ ಕೇಳುತ್ತೆ ನನ್ನ ಹತ್ರ, ನಾನು ಕೊಡ್ತೀನಿ. ನನಗೆ ಅದರ ಬದಲಾಗಿ ಅವರು ನಿವೇಶನ ಕೊಡಬೇಕು. ಎಲ್ಲಿ ನಿವೇಶನ ಕೊಡಬೇಕು? ಹೊಸದಾಗಿ ಬಡಾವಣೆ ಆದಾಗ ನಿವೇಶನ ಕೊಡಬೇಕು, ಅಂದರೆ ಮುಂದೆ ಆಗುವಂಥ ನಿವೇಶನ. ಜಾಗ ತಗೊಂಡಿದ್ದಾರೆ, ಜಾಗ ತಗೊಂಡು ಹೊಸ ನಿವೇಶನದಲ್ಲ, ಹಳೇ ನಿವೇಶನದಲ್ಲಿ ಕೊಡೋದು. ಅಂದರೆ 1,000 ರೂಪಾಯಿಗೆ ಒಂದು 2,000 ರೂಪಾಯಿ ಸ್ಕ್ವೇರ್ ಫುಟ್ಗಿದ್ರೆ 10,000 ಸ್ಕ್ವೇರ್ ಫುಟಿದ್ದ ನಿವೇಶನ ಪಡ್ಕೊಳ್ಳೋದು. ಇದೊಂದು ಥರ ಗೋಲ್ಮಾಲ್. ಆಮೇಲೆ ಒಂದು ತಿಳ್ಕೊಳ್ಳಿ, ಈಗ ಮುಖ್ಯಮಂತ್ರಿ ಪತ್ನಿ ಅನ್ನೋ ಕಾರಣಕ್ಕಾಗಿ ಇದು ಭಾಳ ದೊಡ್ಡ ಸುದ್ದಿ ಆಗ್ತಾ ಇದೆ. ಒಂದು, ಎಲ್ಲ ಪಾರ್ಟಿಯವರು ಸಿಕ್ಕಾಕೋತಾರೆ ಈಗ, ಎಲ್ಲರೂ ತಿಂದು ತೇಗಿದ್ದಾರೆ. ಈಗ ಅದನ್ನು ಲೋಕಾಯುಕ್ತಕ್ಕೆ ಕೊಡಬೇಕು ಅಂತೇಳಿ ಶಾಸಕ ಶ್ರೀವತ್ಸ ಹೇಳಿದ್ದಾರಂತೆ. ಮೂಡಾ ಸೈಟು ಹಂಚಿಕೆಯಲ್ಲಿ ಹಗರಣ ವಿಚಾರ ಪ್ರಕರಣವನ್ನು ಲೋಕಾಯುಕ್ತಕ್ಕೆ ನೀಡಲು ಆಗ್ರಹ. ಇದು ತನಿಖೆ ಕರೆಕ್ಟ್ ಆದರೆ ಎಲ್ಲ ಹೊರ ಬರುತ್ತೆ. ಇದು ಒಂದು ರೀತಿಯಲ್ಲಿ ನನ್ನ ಪ್ರಕಾರ ಸಾಮೂಹಿಕ ದರೋಡೆ. ಇದು ಒಂಥರ ಸಾಮೂಹಿಕ ದರೋಡೆ. ಶ್ರೀವತ್ಸಕ್ಕೆ ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಯಾಕೆ ಮೈಸೂರು ನಗರ ಮುರಾರಿ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅದಕ್ಕೊಂದು ಕಾನೂನು ಬೇಕಲ್ಲ. ಯಾವ ಆ್ಯಕ್ಟಲ್ಲಿ ನೀವು 50-50 ನೀವು ಮಾಡೋಕ್ಕೆ ಒಪ್ಕೊಂಡಿದ್ದೀರಾ? ಆಯಿತು, 50-50 ಬಂದ ಮೇಲೆ ಎಲ್ಲ ಇದನ್ನು ಸ್ಟಾಪ್ ಮಾಡಿದ್ದೀರಾ. ಎಲ್ಲಿದೆ ಆದೇಶ? ಆದೇಶದ ಪ್ರತಿ ಯಾಕೆ ಕೊಡ್ತಿಲ್ಲ? ಎಷ್ಟು ಚದರ ಅಡಿ, ಎಷ್ಟು ಸೈಟು, ಎಷ್ಟು 20-30, ಎಷ್ಟು 30 ಎಲ್ಲವನ್ನು ಮಾಡಿದ್ದೀವಿ. ಮೊನ್ನೆನೇ ಹೇಳ್ಬಿಟ್ಟು ಹೋದ್ರಲ್ಲ, ಈ ಕ್ಷಣದಲ್ಲೇ ಮಾಡ್ತೇನೆ. ಯಾಕೆ ಮಾಡಲಿಲ್ಲ? ಹಂಗಾರೆ ಇನ್ನೂ ಆದೇಶ ಪ್ರತಿ ಯಾಕೆ ಬಂದಿಲ್ಲ? ಮೂಡಾ ಮೀಟಿಂಗ್ ಮಾಡಬೇಡಿ ಅಂತ ಹೇಳಿಸ್ತಾರೆ. ಯಾಕೆ ಇದಕ್ಕೆ ಸಂಬಂಧಪಟ್ಟಂಥ ಇಷ್ಟು ಲಕ್ಷ ಚದರ ಅಡಿಯನ್ನು ವಾಪಸ್ ತೊಗೋತೀವಿ ಅಂತ ಒಂದು ಸಿಂಗಲ್ ಲೈನಲ್ಲಿ ಮಾಡಿಸ್ಬೋದಲ್ಲ, ಯಾಕೆ ಮಾಡ್ತಿಲ್ಲ? ಯಾವಾಗಿಂದ ಪ್ರಾರಂಭ ಆಯಿತು ಅನ್ನೋದಕ್ಕೆ ಲೆಕ್ಕ ಸಿಕ್ಕಿಲ್ಲ. ಯಾವಾಗಿಂದ ಇದನ್ನು ಕೊಡ್ತಾ ಇದ್ದಾರೆ ಲೆಕ್ಕ ಇಲ್ಲ. ಹಾಗಾಗಿ ಸ್ವತಂತ್ರ ಸಂಸ್ಥೆ ಸರ್ಕಾರದ ಅಧೀನದಲ್ಲಿರುವಂಥದ್ದೇ ಮಾಡ್ತೀನಿ ಅನ್ನೋದಾರೆ ಲೋಕಾಯುಕ್ತಕ್ಕೆ ಕೊಡಿ. ಲೋಕಾಯುಕ್ತದ ಮೇಲೆ ನಂಬಿಕೆ ಇದೆ. ಒಳ್ಳೊಳ್ಳೆಯವರು ಲೋಕಾಯುಕ್ತದವ್ರು ಆಗಿದ್ದಾರೆ, ಉಪಲೋಕಾಯುಕ್ತರು ಒಳ್ಳೆಯವರಿದ್ದಾರೆ. ಕೊಡಿ ಅವರಿಗೆ ಅನ್ನೋದು ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಯಾವ ದಾಖಲೆಗಳು ಸರ್ಕಾರದ ಲೆವೆಲಲ್ಲಿ ಒಂದು ಸಮರ್ಥನೀಯ ದಾಖಲೆ ಇಲ್ಲ. ನಮ್ಮ ಹತ್ರ ಇರೋದೆಲ್ಲ ತಪ್ಪು ಮಾಡಿರೋ ದಾಖಲೆಗಳೇ. ಮೂಡಾ ಮೀಟಿಂಗಲ್ಲಿ ರೆಸೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತಾರೆ. ನಿಮಗೊಂದು ಆಶ್ಚರ್ಯ, ಮೂಡಾ ಮೀಟಿಂಗಲ್ಲಿ ಮೂಡಾ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದ ಇದೆಲ್ಲ ನಡೆದಿದೆ, ಅವ್ರ ಗಮನಕ್ಕೆ ಬರ್ದೇನೆ ಇದು ನಡೆದಿಲ್ಲ, ಆದರೂ ಸುಮ್ಮನಿದ್ದಾರೆ ಅನ್ನೋಂಥ ಆರೋಪವನ್ನು ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, 4,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ.